ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಇನ್ನಾವೃತ್ತಿ ಸಲ ನನಗೆ ಮಾತಾಡಲಿಕ್ಕೆ ಕೊಟ್ಟಂಥ ದೇವರಿಗೆ. ಹಾಗೆ ನಾವು ನೋಡೋಣ ಇವತ್ತೇ ಯಾಕೋಬನ ಬರೆದ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ, ನಂಬಿಕೆ ಅಷ್ಟೇ ಸಾಲದು ಕ್ರಿಯೆಗಳಿಂದಲೂ ಸಹಿತ ಎಂಬುದನ್ನು ನಾವು ನೋಡ್ತೀವಿ. ಎಲ್ಲರೂ ಇದನ್ನು ಇಟ್ಕೊಂಡು ನಮ್ಮ ಕ್ರಿಯೆಗಳ ಬಗ್ಗೆ ಜಾಸ್ತಿ ಮಾತಾಡೋದನ್ನು ನೋಡ್ತೀವಿ. ಕ್ರಿಯೆಗಳೆಂದರೆ ನಮ್ಮ ಒಳ್ಳೆಯ ಕಾರ್ಯಗಳು, ನಾವು ಹೀಗೆ ಹಾಗೆ ಎಲ್ಲದನ್ನು ಮಿಕ್ಸ್ ಮಾಡ್ತೀವಿ ನಮ್ಗೆ ಬೇಕಾಗಿದ್ದಲ್ಲ. ಆದರೆ ಅದರ ಬೈಬಲಲ್ಲಿ ಅಲ್ಲಿ ಇಲ್ಲ. ಅದನ್ನು ಯಾಕೆ ನಾವು ಅದನ್ನು ತಲೆಬರಹ, ಅದು ದೇವ್ರ ವಾಕ್ಯ ಅಂತ ಹೇಳಲಿಕ್ಕೆ ಆಗಲ್ಲ. ಏನು ತಲೆಬರಹ ಇದೆಯಲ್ಲ ಅದು ದೇವ್ರ ವಾಕ್ಯ ಅಲ್ಲ. ಅದು ನಮಗೆ ಹುಡುಕಲಿಕ್ಕೆ ಒಂದು ಸಹಾಯ ಮಾಡ್ತದೆ. ಹುಡುಕಲಿಕ್ಕೆ ಸಾಧಾರಣವಾಗಿ ನಮಗೆ ಫಾಸ್ಟ್ ನೋಡಲಿಕ್ಕೆ ಆಗ್ತದೆ, ಮತ್ತು ಅದ್ರ ಒಳಗೆ ಇದ್ದಿದ್ದು ಏನಿದೆ ಅಂತ ಹುಡುಕಲಿಕ್ಕೆ ನಮಗೆ ಸಿಗ್ತದೆ ಎಂಬುದನ್ನು ಮಾಡಿದೆ. ಆದರೆ ಅದೇ ಇದೆ ಅಂತ ಅಲ್ಲ. ಅದನ್ನು ನಾವು ಮೈಂಡ್ನಲ್ಲಿ ಇಟ್ಕೊಂಡು, ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಓದಲಿಕ್ಕೆ ಪ್ರಾರಂಭ ಮಾಡ್ತೀವಿ. ನಮ್ಮ ಮನಸ್ಸಿನಲ್ಲಿ ಏನಿದೆ ಅದೇ ನಾವು ಪಡೀಲಿಕ್ಕೆ ಪ್ರಯತ್ನ ಪಡ್ತೀವಿ. ಅಲ್ಲಿ ಕ್ರಿಯೆ ಅಂದ ಕೂಡ ನಾವು ಕ್ರಿಯೆನೇ ಹುಡುಕ್ತಾ ಹೋಗ್ತೀವಿ. ಅಲ್ಲಿ ಯಾವ ಕ್ರಿಯೆ ಅಬ್ರಾಹಂ ಮಾಡ್ದ, ಅವನು ಎಂತ ಮಾಡ್ದ ಅಬ್ರಾಹಮ, ಯಾವ ಕ್ರಿಯೆಗಳನ್ನು ಮಾಡ್ದ ಇದೆಯಲ್ಲಿ ಇಲ್ಲ. ನಾವು ಎಕ್ಸ್ಟರ್ನಲಿ ಅದರಲ್ಲಿ ಸೇರಿಸ್ಲಿಕ್ಕೆ ಹೋಗ್ತೀವಿ. ನಾವು ಹಿಂಗೆ ಮಾಡಬೇಕು, ನಾವು ಹಾಗೆ ಮಾಡಬೇಕು. ರಹಾಬಲ್ಲಿ ಏನು ಮಾಡಿದ್ಲು ಅದನ್ನು ನಾವು ನೋಡ್ಲಿಕ್ಕೆ, ರಹಾಬಲ್ಲಿ ಎಂಥ ಕೆಲಸ ಮಾಡಿ ಎಂಥವಳು. ಹಾಗೆ ನಾವು ಮೇಲಿಂದ ನೋಡ್ಲಿಕ್ಕೆ ಬಂದರೂ ಸಹಿತ ಅದರ ಅರ್ಥ ನಮ್ಗೆ ಗೊತ್ತಾಗ್ತದೆ, ಕ್ರಿಯೆಗಳೆಂದರೆ ಏನು ಎಂಬುದನ್ನು. ಮೇಲೆ ಹೇಳ್ತಾನೆ ಎಲ್ಲದನ್ನು ಮಾಡಿ ಒಂದು ಸಹಿತ ಮರೆದ್ರು. ಧರ್ಮಶಾಸ್ತ್ರ ಎಲ್ಲದನ್ನು ಪಾಲನೆ ಮಾಡಿ ಒಂದನ್ನು ಸಹಿತ ಮರೆತು ಬಿಟ್ಟರು. ಒಂದನ್ನು ಮಾಡಲಿಲ್ಲ ಅಂದರೂ ಸಹಿತ ಅದನ್ನು ಅವನು ತಪ್ಪಿಗಸ್ತನಾಗ್ತಾನೆ. ವಿಚಾರ ಮಾಡಲಿಲ್ಲ ಆದರೆ ಬೇರೆ ಏನು ಮಾಡಿದ್ದೀನಿ, ನಾನು ವಿಚಾರ ಮಾಡಿದವನೇ ಆಗಿರ್ತೀನಿ. ಯಾಕೆ ಕೊಟ್ಟವನು ಅವನೇ ಆಗಿದ್ದಾನೆ. ದೊಡ್ಡದು ಮಾಡಲಿಲ್ಲ, ಸಣ್ಣದು ಮಾಡಿದ್ದೀನಿ, ತಪ್ಪು. ಧರ್ಮಶಾಸ್ತ್ರ ಪ್ರಕಾರ ನಾವು ಧರ್ಮಶಾಸ್ತ್ರದಲ್ಲಿ ತಪ್ಪೋರಾಗಿರ್ತೀವಿ. ಅದೇ ರೀತಿಯಲ್ಲಿ ನಾವು ಕೆಳಗೆ ನೋಡುವಾಗ ಆ ಕ್ರಿಯೆಗಳಂದ್ರೆ ಏನು, ಏನು ಕ್ರಿಯೆ ಮಾಡಬೇಕು. ಆ ಅಬ್ರಹಾಮನ ಮತ್ತು ರಾಹಾಬಳ ಬಗ್ಗೆ ಕೊಟ್ಟಿದ್ದಾಳೆ. ಅವ್ರು ಏನು ಕ್ರಿಯೆ ಮಾಡಿದ್ರು ಅವರು ಏನಾದರೂ ಉಂಟಾ? ಆ ಅಬ್ರಹಾಮನ ಚರಿತ್ರೆ ನೋಡ್ರೆ ನಮ್ಗೆ ಗೊತ್ತಾಗ್ತದೆ ಯಾವ ರೀತಿ ತನ್ನ ಹೆಂಡತಿಯನ್ನು ಸಹಿತ ತಂಗಿ ಅಂತ ಹೇಳ್ದ. ಅಂಥ ಪರಿಸ್ಥಿತಿಯಲ್ಲಿ ಹೋಗಿದ್ದ ಅವನು. ಎಷ್ಟು ಸುಳ್ಳು, ಅಪನಂಬಿಕೆ ಅಂತ ಹೇಳ್ಬೋದಾ? ದೇವ್ರು ಕಾಯ್ತಾ ಇಲ್ಲ ಅವನಿಗೆ. ಇಷ್ಟು ವರ್ಷ ಅವನು ಕಾಪಾಡಿದ್ದು, ಅವನಿಗೆ ಕರೆದಿದ್ದು ದೇವರು. ಆದರೂ ಅವನು ಏನು ಮಾಡಲಿಲ್ಲ. ಎಂಥ ಕಾರ್ಯಗಳನ್ನು ಮಾಡಿದವನು. ಅವನ ಕ್ರಿಯೆಗಳನ್ನ ನೋಡಿದ್ರೆ ಏನಿದೆ ನಾವು ನೋಡ್ಬೋದು. ಅದಕ್ಕೆ ಎಂಥ ಕ್ರಿಯೆ ಮಾಡಿ ಅವನು ನೀತಿವಂತನಾದ ದೇವ್ರ ದೃಷ್ಟಿಗೆ. ಮೆಚ್ಚುಗೆ ಏನಾಯಿತು? ನಾವು ಯಾಕೋಬನ ಪತ್ರಿಕೆ ಓದುವಾಗ ನಾವು ತಲೆಬರಹ ಹಿಡ್ಕೊಂಡು ನಾವು ಮುಂದೆ ಹೋಗ್ತೀವಿ. ಆದರೆ ಅದರಲ್ಲಿರುವಂಥ ಸತ್ಯತೆ, ಈಗಿನ ಸೇವಕರು ಇಂಥದ್ದೆಲ್ಲ ಇಟ್ಕೊಂಡು ನಮ್ಮ ಒಳ್ಳೆ ಕ್ರಿಯೆಗಳಿಂದ ಮೆಚ್ಚಿಸಬೇಕು ದೇವರಿಗೆ. ಒಬ್ಬರು ಬೋಧನೆ ಕೊಡ್ತಾ ಇದ್ದಾರೆ, ಮೆಚ್ಚಿಸಬೇಕು ನಮ್ಮ ಒಳ್ಳೆ ಕ್ರಿಯೆ. ಅವನು ಮೆಚ್ಚುತ್ತಾನೆ, ಇಲ್ಲ ಸಿಟ್ಟಾಗ್ತಾನೆ, ಪ್ರಸನ್ನತೆ ಹೋಗ್ತದೆ, ಪ್ರಸನ್ನತೆ ಸಿಗಲ್ಲ, ಪ್ರಸನ್ನತೆ ಕಳ್ಕೊಳ್ತೀರಿ, ನಾಶವಾಗ್ತೀರಿ, ಹಾಗಾಗ್ತೀರಿ, ಹೀಗಾಗ್ತೀರಿ ಎಂಬುದನ್ನು ನಾವು ನೋಡ್ತೀವಿ. ಹಾಗಂತ ನಾನು ಹೇಳಲ್ಲ ಒಳ್ಳೆ ಕ್ರಿಯೆ ಮಾಡಬಾರ್ದು ಅಂತ. ಅದು ನಮಗೂ ಇದೆ, ಅನ್ಯ ಜನರಿಗೂ ಸಹಿತ ಒಳ್ಳೆ ಕ್ರಿಯೆ ಅದು ಹುಟ್ಟು ಗುಣ ಆಗಿದೆ. ಎಲ್ಲರಿಗೂ ಗೊತ್ತುಂಟು ನಾವು ಒಳ್ಳೆಯದೇ ಮಾಡಬೇಕಂತ. ಯಾರು ಮಾಡ್ಲಿಕ್ಕೆ ಹೋಗಲ್ಲ, ನಾನು ಕೆಟ್ಟದ್ದು ಮಾಡಬೇಕಂತ ಯಾರೂ ಬಯಸಲ್ಲ. ಎಲ್ಲರೂ ಬಯಸ್ತಾರೆ ನಾನು ಒಳ್ಳೆಯದನ್ನೇ ಮಾಡಬೇಕೆಂಬುದನ್ನು. ನಾನು ಒಳ್ಳೆಯದನ್ನೇ ಮಾಡಬೇಕು, ನನ್ನಲ್ಲಿ ಆದಷ್ಟು ಒಳ್ಳೇದು ಮಾಡಬೇಕಂತ ಅನ್ಯ ಜನರು ಸಹಿತ ಮಾಡ್ತಾರೆ, ನಾವು ಸಹಿತ ಮಾಡೋದು ಸಹಜ. ಅದಕ್ಕೆ ಅವರಿಗೆ ನಮಗೇನು ಹೊಂದಾಣಿಕೆ ಇದೆ? ಅದಕ್ಕಾಗಿ ಅಲ್ಲಿ ಹೇಳ್ತಾನೆ, ನಂಬಿಕೆ ಎಂಬುದು ಸಹಿತ ನಂಬ್ತಾನಂತೆ. ಯಾಕೋಬನ ಅಲ್ಲಿ ಕೆಳಗಿದೆ, ಸಹಿತ ನಂಬಿಕೆ ಇದೆ ದೇವರಲ್ಲಿ, ಮತ್ತು ಅವನು ಹೆದರ್ತಾನಂತೆ. ನಮಗೂ ನಂಬಿಕೆ ಇದೆ, ಅವನಿಗೆ ನಮಗೆ ಏನು ವ್ಯತ್ಯಾಸ? ಅದನ್ನು ಸಹಿತ ನಾವು ಹುಡ್ಕೊಂತಾರೆ. ಅದಕ್ಕಾಗಿ ಅನ್ಯ ಜನರು ಒಳ್ಳೆಯರಿದ್ದಾರೆ, ನಾವು ಒಳ್ಳೆ ಕ್ರಿಯೆ, ಅವರು ಒಳ್ಳೆ ಕ್ರಿಯೆ ಮಾಡ್ತಾಯಿದ್ದಾರೆ, ದಾನ ಧರ್ಮ ಅದು ಇದೆಲ್ಲ ಮಾಡ್ತಾಯಿದ್ದಾರೆ, ಪ್ರೀತಿ ಕೊಡ್ತಾ ಇದ್ದಾರೆ. ನಮ್ಮಲ್ಲಿ ಅಷ್ಟಿಲ್ಲ, ಅವರಲ್ಲಿ ಜಾಸ್ತಿ ಇದೆ. ನಮ್ಮಲ್ಲಿ ಕಿಚ್ಚಾಟಗಳು, ಜಗಳ, ತಂಟಾಟಗಳು, ಒಂದು ವಾಕ್ಯವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಅವರಿಗೆ ಉಲ್ಟಾ ಪಲ್ಟಾ ಬೈಯುವಂಥದ್ದು, ಕೆಟ್ಟ ಮಾತಾಡುವಂಥದ್ದು ಸಹಿತ ನಮ್ಮಲ್ಲಿ ಇದ್ದಾರೆ. ಸೇವಕರಲ್ಲೂ ಇದ್ದಾರೆ, ವಿಶ್ವಾಸಿಗಳಲ್ಲಿ ಇದ್ದಾರೆ. ಅನ್ಯ ಜನರು ಇದ್ದಾರೆ, ಸ್ವಲ್ಪ ಅದಕ್ಕಿಂತ ಒಳ್ಳೆಯರಿದ್ದಾರಂತ ಬಯಸ್ಬೋದು. ಆ ಕ್ರಿಯೆಗಳಿಂದ ಅವರು ನೀತಿವಂತರಾಗ್ತಾರಾ? ಪವಿತ್ರ ಆತ್ಮ ನಮಗೆ ಯಾವ ರೀತಿ ಕೊಡ್ತಾನೆ, ಆ ದೇವರ ಮೂಲಕ ನಾವು ಏನು ಒಳ್ಳೆ ಈ ಲೋಕದಲ್ಲಿ ಇರ್ತೀವಿ, ಅದು ನಮಗೆ ಸಂಬಂಧಪಟ್ಟಿದ್ದು. ನಾನು ಕೆಟ್ಟದ್ದು ಮಾಡಿದ್ರೆ ನಾನು ಹಾಳಾಗ್ತೀನಿ. ಅದರಿಂದ ದೇವರಿಗೆ ಏನು ಶರೀರ ಸಂಬಂಧವಲ್ಲ ದೇವರು. ಆ ರಕ್ತ ಮಾಂಸಗಳು ದೇವ್ರ ರಾಜ್ಯಕ್ಕಿಲ್ಲ ಅಂತ ಹೇಳಿದ್ರೆ, ಇಲ್ಲಿ ನಾನು ಏನು ಮಾಡ್ತೀನಿ ತಪ್ಪು, ಅದು ನಾನು ಇಲ್ಲೇ ಹೊಡೆತ ತಿಂತೀನಿ, ಇಲ್ಲೇ ನಮಗದು ಪೆಟ್ಟಿದೆ, ಅದು ನಮ್ಮ ಲಾಭ. ನಾನು ಒಳ್ಳೇದು ಮಾಡಿದ್ರೆ ನಾನು ಒಳ್ಳೇದು ತಿಂತೀನಿ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದು ತಿಂತೀನಿ. ನಮ್ಮ ಲಾಭಕ್ಕೋಸ್ಕರ ನಾವೇನೋ ಒದ್ದಾಡ್ತಾ ಇದ್ದೀವಿ. ದೇವ್ರಿಗೇನು ಲಾಭ? ದೇವರಿಲ್ಲಿ ಯಾವ ಕ್ರಿಯೆಗಳ ಬಗ್ಗೆ ಹೇಳ್ತಾ ಇದ್ದಾನೆ? ಅಲ್ಲಿ ನಾವು ಮೇಲಿಂದ ಬಂದರೂ ಧರ್ಮಶಾಸ್ತ್ರ ಬಗ್ಗೆ ಮಾತಾಡ್ತಾನೆ 2ನೇ ಅಧ್ಯಾಯ. ನಾವು ಅದು ಓದಲ್ಲ, ಈ ಹೆಡ್ಲೈನ್ ನೋಡಿ ಮುಂದೆ ಸ್ಟಾರ್ಟ್ ಮಾಡ್ತೀವಿ. ಆ ಹೆಡ್ಲೈನ್ ಕೆಳಗೆ ಅದರ ಅಂಶ ಇದೆ ಅಂತ ತಿಳ್ಕೊಳ್ತೀವಿ. ಆದರೆ ನಾವು ಮೇಲೆ ಹೋಗಲ್ಲ, ಮೇಲಿಂದ ಓದ್ಕೊಂಡ್ಬಂದ್ರೆ ನಮ್ಗೆ ಆ ಧರ್ಮಶಾಸ್ತ್ರ ಮೀರಿದವ್ರ ಬಗ್ಗೆ ಹೇಳ್ತಾನೆ. ಅದನ್ನು ಮಾಡಿ ಹೇಳಿ ನಂತರ ಅವನು ಕ್ರಿಯೆಗಳ ಬಗ್ಗೆ ಏನು ಕ್ರಿಯೆ ಮಾಡಿದರು. ಈಗಿನ ಬೋಧಕರು ಒಳ್ಳೆ ಕೆಲಸದ ಬಗ್ಗೆ ಹೇಳಿ
ಜನರನ್ನ ಈ ರೀತಿಯಾಗಿ ನಡೆಸ್ತಾ ಇದ್ದಾರೆ, ನೀನು ಒಳ್ಳೇದು ಮಾಡಬೇಕು, ಅವರು ಒಳ್ಳೆಯರಿದ್ದರೂ ಸಹಿತ ಒಳ್ಳೆ ಕ್ರಿಯೆಗಳನ್ನು ಕೆಲಸ ಮಾಡೋರಿದ್ದರೂ ಸಹಿತ ಕೆಟ್ಟ ಮಾಡುವಂಥ ಪರಿಸ್ಥಿತಿಲಿ ಹೋಗ್ತಾ ಇದ್ದಾರೆ. ಒಳ್ಳೇದು ಮಾಡಿದ್ರೆ ಮಾತ್ರ ದೇವರ ಪ್ರಸನ್ನತೆ ನಿಮ್ಮಲ್ಲಿ ಇರ್ತದೆ, ಇಲ್ಲ ಇರಲ್ಲ, ಹಂಗಾಗ್ತೀರಿ ಹೀಗಾಗ್ತೀರಿ ಅಂತ ಬೋಧನೆ ಕೊಡೋರಿದ್ದಾರೆ. ಸ್ವರ್ಗ ರಾಜ್ಯವೇ ಒಳ್ಳೆ ನಮ್ಮ ಕಾರ್ಯಗಳಿಂದನೇ ನಡೀತಾ ಇದೆ ಅಂತ. ಗಲಾಟೆ 2:20 ನಮ್ಮ ಕರ್ಮ ಮಾರ್ಗದಿಂದ ಒಳ್ಳೆ ಕಾರ್ಯದಿಂದ ನಾವು ನೀತಿ ಉಂಟಾಗೋದಾದ್ರೆ ಕ್ರಿಸ್ತನ ಸತ್ತಿದ್ದು ವ್ಯರ್ಥ ಅಂತ ಹೇಳ್ತಾ ಇದ್ದಾನೆ. ಆದರೆ ನಾವು ಏನು ಮಾಡ್ತಾಯಿದ್ದೆ, ಆ ವಾಕ್ಯ ಓದೋದಿಲ್ಲ. ನಾವು ಖಾಲಿ ಇದನ್ನು ಹೆಡ್ಲೈನ್ ಓದಿ, ಆ ತಲೆ ಬರಹನ ಓದಿ ನಾವು ಸೀದಾ ಕೆಳಗೆ ಹೋಗಿ ನಮಗೆ ಬೇಕಾಗಿದ್ದನ್ನು ನಾವು ಹೇಳಿ ಆ ಜನರನ್ನು ನಾವು ಒಂದು ಸೈಡಿಗೆ ಹಾಕ್ತಾಯಿದ್ದೀವಿ. ಆದರೆ ಇಲ್ಲಿ ಯಾವ ಕ್ರಿಯೆಗಳ ಬಗ್ಗೆ ಹೇಳ್ತಿದೆ? ಅಬ್ರಹಾಮನಿಗೆ ಆ ನೀತಿವಂತನಾದನಂತೆ ಆ ಕ್ರಿಯೆಗಳಿಂದ ಯಾವ ಕ್ರಿಯೆ ಮಾಡ್ದ ಅವನು? ಈಸಾಕನ ಹೋಗಿ ಅಲ್ಲಿ ಬಲಿ ಕೊಡ್ಲಿಕ್ಕೆ ಹೋದ. ದೇವ್ರು ಹೇಳಿದ್ರು ನಿನ್ನ ಮಗನನ್ನು ಎತ್ಕೊಂಡು ಬೆಟ್ಟಕ್ಕೆ ಹೋಗು. ಅವನು ಏನು ಮಾತಾಡದೆ ಹಿಡ್ಕೊಂಡು ಹೋದ. ನಂಬಿಕೆ. ಯಾಕೆ? ದೇವರಲ್ಲಿ ಅವನು ನಂಬಿಕೆ ಇಟ್ಟಿದ್ದ. ಅವನು ಯೋಚನೆ ಬಂದಿರ್ಬೋದಲ್ಲ, ಆ 100 ವರ್ಷ ಆದ ನಂತರ ನನಗೆ ಮಕ್ಕಳು ಕೊಟ್ಟರು, ನಾನು ಮುದುಕನಾಗಿದ್ದೆ, ಒಂದು ಮಗು ಕೊಟ್ಟ, ಮತ್ತು ಆಶೀರ್ವಾದ ಮಾಡಿದ್ದಾನೆ, ನಕ್ಷತ್ರದಷ್ಟು ಮಕ್ಕಳಾಗ್ತಾನಂತ. ಆದರೂ ಸಹಿತ ಅವನು ಬಲಿ ಕೊಡಲಿಲ್ಲ. ಅವನಿಗೆ ಗೊತ್ತಿತ್ತು ದೇವರು ವಾಗ್ದಾನ ಮಾಡಿದ್ದಾನೆ, ನಕ್ಷತ್ರದಷ್ಟು ನಿನಗೆ ಮಕ್ಕಳನ್ನು ಕೊಡ್ತೀನಂತ, ಲೆಕ್ಕ ಮಾಡು ಅಂತ ಹೇಳ್ದ. ಅಷ್ಟು ನಿನಗೆ ಸಂತಾನವನ್ನು ಕೊಡ್ತೀನಂತ ಹೇಳ್ದ. ಅದನ್ನು ತಿಳ್ಕೊಂಡು ದೇವರಾಗಿದ್ದಾನೆ, ನನಗೆ ಕರ್ದಾತನು ದೇವರಾಗಿದ್ದಾನಂತ ಹೇಳಿ ಆ ನಂಬಿಕೆ ಮೂಲಕ ಹೋಗಿ ನನಗೆ ಕೊಟ್ಟನು ದೇವರಾಗಿದ್ದಾನೆ, ಅದನ್ನು ಒಪ್ಸು ಅಂತ ಹೇಳಿದ್ದು ದೇವರಾಗಿದ್ದಾನೆ ಅಂತ ಹೇಳಿ ಆ ನಂಬಿಕೆಯಿಂದ ಅವನು ಮಗನನ್ನು ತೆಗೆದುಕೊಂಡೋಗಿ ಅಲ್ಲಿ ಬಲಿ ಕೊಡ್ಲಿಕ್ಕೆ ಹೋದ. ಆ ನಂಬಿಕೆ ಅವನಿಗೆ ನೀತಿವಂತ. ಆ ನಂಬಿಕೆಯಿಂದ ಕ್ರಿಯೆಗಳು ಮಾಡಲಿಲ್ಲ, ಕ್ರಿಯೆಯಿಂದ ಎಷ್ಟು ಕ್ರಿಯೆ ಮಾಡಿರ್ಬೋದು ಅವನು? ಕ್ರಿಯೆಗಳು ಮಾಡಿರ್ಬೋದು. ಒಂದೇ ಒಂದು ಸಲ ಬಲಿ ಕೊಟ್ಟ, ಪದೇ ಪದೇ ಹೋದ್ನ? ವರ್ಷಕ್ಕೆ ತಗೊಂಡು ಈ ಜಾಗನಿಗೆ ತಗೊಂಡು ಹೋದ್ನ? ಇಲ್ಲ, ಒಂದೇ ಸಲ ತೆಗೆದುಕೊಂಡು ಹೋಗಿ ಒಪ್ಪಿಸ್ಬಿಟ್ಟ. ಮತ್ತು ಎಲ್ಲೂ ಬರೆಯಲ್ಪಡಲಿಲ್ಲ ಅವನು ಪದೇ ಪದೇ ಮಾಡ್ದ ಅಂತ. ಒಂದೇ ಅವನು ಒಳ್ಳೆ ಕ್ರಿಯೆಗಳಿಂದ, ಯಾವುದು? ದೇವರು ಹೇಳಿದ್ರು ಬಲಿ ಕೊಡು ಅಂತ ತನ್ನ ಮಗನನ್ನೇ ಒಪ್ಪಿಸಿಕೊಟ್ಟ. ಅದಕ್ಕಾಗಿ ದೇವರು ಹೇಳ್ತಾನೆ, ಲೋಕದ ಮೇಲೆ ನಾನು ಎಷ್ಟು ಪ್ರೀತಿಯನ್ನು ಇಟ್ಟು ತನ್ನ ಒಬ್ಬನನ್ನೇ ಮಗನನ್ನು, ಅದು ಯೇಸುಗೆ ಸೂಚನೆಯಾಗಿದೆ. ಆ ಯೇಸು ಬರುವುದನ್ನು ಅಲ್ಲಿ ಅವನು ತೋರಿಸಿಕೊಟ್ಟ. ಯೇಸುವಿನ ಬಲಿಯನ್ನು ಅಲ್ಲಿ ತೋರಿಸ್ಕೊಟ್ಟ. ಅಲ್ಲಿ ಕುರಿಯನ್ನು ನಾವು ನೋಡ್ತೀವಿ, ಅಲ್ಲಿ ಕುರಿಯನ್ನು ಬಲಿ ಕೊಟ್ಟಿದ್ದನ್ನು ನೋಡ್ತೀವಿ. ಈಸಾಕನನ್ನು ತೆಗೆದು ಕುರಿಯನ್ನು ಬಲಿ ಕೊಟ್ಟಿದ್ದನ್ನು ನಾವು ನೋಡ್ತೀವಿ. ಈ ಒಂದೇ ಕ್ರಿಯೆಗಳಿಂದ ಅವನು ನೀತಿವಂತ. ಹಾಗೆ ರಹಾಬಳ ಬಗ್ಗೆ ಬಂದಾಗ ಅವಳಿಗೆ ಎಂತ ಮಾಡಿದ್ಲು? ಅವಳ ಹೆಸರು ಜಾಸ್ತಿ ಬರಲಿಲ್ಲ. ಒಂದೇ ಕಡೆಗೆ ಆ ಗೂಢಚಾರರಿಗೆ ಅಲ್ಲಿ ಜಾಗ ಕೊಟ್ಟಳು ನೋಡಲಿಕ್ಕೆ, ಯೆರಿಕೋ ಕೋಟೆ ಒಳಗೆ ಜಾಗ ಕೊಟ್ಟಳು. ಅದು ಗೊತ್ತಿತ್ತು, ಸಿಕ್ಕಂಬಿದ್ರೆ ಅವರಿಗೆ ಶಿಕ್ಷೆ ಆಗ್ತಿದ್ಲು. ಅದನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಅವಳು ಜಾಗ ಕೊಟ್ಟಳು. ಇವರು ದೇವರಿಂದ ಬಂದವರು ಅಂತ ದೇವರ ಮೇಲೆ ನಂಬಿಕೆ ಇಟ್ಟು ಜಾಗ ಕೊಟ್ಟಳು. ಆ ಒಂದು ಕ್ರಿಯೆಯಿಂದ ಅವಳು ನೀತಿವಂತಳಾಗಿ ಮಾರ್ಪಟ್ಳು. ಈಗ ನಾವೇನು ಮಾಡಬೇಕು? ಎಷ್ಟು ಕ್ರಿಯೆ? ಅಬ್ರಹಾಮ ಒಂದು ಮಾಡ್ದೆ, ಅವಳು ಒಂದು ಮಾಡಿದ್ರು, ಮತ್ತೆ ಎಲ್ಲೂ ಮಾಡಲಿಲ್ಲ, ನಮ್ಗೆ ಸಿಗಲಿಲ್ಲ. ನಾವು ಪದೇ ಪದೇ ಮಾಡ್ತಾ ಉಳಿದ ನಮ್ಮ ಒಳ್ಳೆಯ ಕಾರ್ಯಗಳು, ನಮ್ಮ ಒಳ್ಳೆಯ ಕೆಲಸ ಹಿಂಗೆ ತೋರಿಸ್ತಾ ಉಳಿದ ನೀತಿವಂತ ಆಗ್ತಾ ಉಳಿದ, ಹೊಸದಾಗಿ ದಿನಾಲೂ ಆಗ್ತಾ ಉಳಿಯುವಂಥದ್ದು ಇಲ್ಲ. ಇಬ್ರಿಯ 10:10 ಹೇಳ್ತದೆ, ಕ್ರಿಸ್ತನು ಒಂದೇ ಸಲ ಬಲಿ ಕೊಟ್ಟಿದ್ದರಿಂದ ನಾವು ಶುದ್ಧರಾದೆವು. ಒಂದೇ ಸಲ ಯೇಸು ಒಂದೇ ಸಲ ಬಂದು ಆ ಕ್ರಿಯೆ ಮಾಡಿಟ್ಟು ಹೋಗಿದ್ದಾನೆ. ನಾವು ಏನು ಮಾಡಬೇಕಂತಿಲ್ಲ, ಅದ್ರ ಮೇಲೆ ನಂಬಿಕೆ ಇಡೋದು. ಅಬ್ರಹಾಮನ ನಂಬಿಕೆಯಿಂದ ಅದನ್ನು ಸಮರ್ಪಣೆ ಮಾಡಲಿಕ್ಕೆ ಹೋದ ಈಸಾಕನನ್ನು. ಯೇಸು ಅದನ್ನೇ ಬಂದು ಶಿಲುಬೆ ಮೇಲೆ ನಮ್ಮ ಪಾಪಗೋಸ್ಕರ ಆ ಕ್ರಿಯೆಯನ್ನು ಮಾಡಿ ಮುಗಿಸಿದ್ದಾನೆ. ನಮ್ದು ಎಲ್ಲದನ್ನು ಪಾಪ ತೆಗೆದುಕೊಂಡು ಶಿಲುಬೆ ಮೇಲೆ ಸತ್ತಿದ್ದಾನೆ. ನಮ್ಮದು ಒಂದೇ ಒಂದು ಕ್ರಿಯೆ, ಅದು ನಂಬಿಕೆ. ಅದು ಸಹಿತ ದೇವರು ಕೊಡೋನಾಗಿದ್ದಾನೆ. ನಾವು ಖಾಲಿ ಸಮರ್ಪಣೆ ಮಾಡುವಂಥದ್ದು, ನಾವು ಖಾಲಿ ಒಪ್ಪಿಕೊಳ್ಳುವಂಥದ್ದು, ಹೌದು ಸ್ವಾಮಿ ಏನು ಇದೆ ಅಂತ ಯೋಚನೆ ಮಾಡಿ ಮುಂದೆ ನುಗ್ಗುವಂಥದ್ದು. ನಂಬಿಕೆ ಕೊಡುವಾತನು ಪೂರೈಸುವಾತನು ಆತನೇ ಆಗಿದ್ದಾನೆ. ಇದು ಒಂದು ಮಾಡೋದ್ರಿಂದ ನಾವು ಈ ಒಂದು ಕ್ರಿಯೆಗಳಿಂದ ಮಾಡುವುದರಿಂದ, ಯೇಸು ಮಾಡಿದ ಕ್ರಿಯೆಗಳಿಗೆ ನಂಬಿಕೆ ಇಡೋದ್ರಿಂದ, ನಾವು ಮಾಡೋದಲ್ಲ, ಯೇಸು ಮಾಡಿದ ಕ್ರಿಯೆ ಏನು ಮಾಡಿದ್ದಾನೆ ಶಿಲುಬೆ ಮೇಲೆ, ಅದ್ರ ಮೇಲೆ ನಂಬಿಕೆ ಇಡೋದ್ರಿಂದ ನಾವು ನೀತಿವಂತರಾಗ್ತೀವಿ. ಆತನ ಮೆಚ್ಚಿಸುವುದಾದರೆ ನಂಬಿಕೆಯಿಂದಲೇ ಮೆಚ್ಚಿಸಬೇಕು. ನಂಬಿಕೆ ಇಲ್ಲದೆ ಆತನ ಮೆಚ್ಚಿಸುವುದು ಅಸಾಧ್ಯ ಎಂಬುದನ್ನು ದೇವರು ಹಾಕಿದರೆ ನಾವು ನೋಡ್ತೀವಿ. ನಂಬಿಕೆ ಪ್ರಾಮುಖ್ಯ ಆಗಿದೆ ಆತನ ಮಾಡಿದ ಕ್ರಿಯೆಗಳು. ಅದಕ್ಕಾಗಿ ನಾವು ನೋಡೋಣ, ಈ ಯಾಕೋಬದಲ್ಲಿ ಅಬ್ರಹಾಮನ ಮಾಡಿದನು, ನಾವು ನಮ್ಮ ಮಕ್ಕಳು ಬಲಿ ಕೊಡ್ಲಿಕ್ಕೆ ಆಗ್ತದ? ನಾವು ಏನಾದರೂ ಮಾಡ್ಲಿಕ್ಕೆ, ನಮ್ಮನ್ನು ನಾವು ಬಲಿ ಮಾಡ್ಲಿಕ್ಕೆ ಆಗಲ್ಲ. ರೋಮನ್ಸ್ 12 ಹೇಳುವಂಥ ಪ್ರಕಾರ 2ನೇ ವಾಕ್ಯದಲ್ಲಿ ನಮ್ಮ ಪ್ರಾಣಾತ್ಮ ಶರೀರವನ್ನು ಸಜೀವ ಯಜ್ಞವಾಗಿ ಸಮರ್ಪಿಸಿದೆ. ನಮ್ದು ಇಷ್ಟೇ ಕಾರ್ಯ, ನಮ್ಮ ಏನು ನಂಬಿಕೆಯಲ್ಲಿ ಬರ್ತಾ ಇದ್ದಿದ್ದೀವಿ ಅದರಲ್ಲಿ ಸ್ವಲ್ಪ
ಚೆಕ್ ಮಾಡಿ. ಈಗ ಬಿಲೀವರ್ ಅನ್ನೋರು, ಪಾಸ್ಟರ್ ಅನ್ನೋರು, ನಾವು ವಿಶ್ವಾಸಿ ಅನ್ನೋರು ನಾವು ಏನು ನಂಬ್ಕೊಂಡು ಬರ್ತಾರೆ ಸ್ವಲ್ಪ ಇನ್ನೂ ಸ್ವಲ್ಪ ದೃಢಪಡಿಸ್ಕೊಳ್ಳೋ ನಮ್ಮ ನಂಬಿಕೆ ಹೇಗಿದೆ ಅಂತ. ನಮ್ಮ ಪ್ರಾಣಾತ್ಮ ಶರೀರವನ್ನು ಇನ್ನೂ ಒಪ್ಸಲಿಲ್ಲ ಆದವರು ಒಪ್ಸ್ಬೋದು ಸಜೀವ ಯಜ್ಞ ಆಗಿ. ಆ ಒಂದು ಒಪ್ಪಿಸಿಕೊಡುವಾಗ ದೇವರ ಕ್ರಿಯೆ ಅದನ್ನು ನಮಗೆ ನಂಬಿಕೆ ಬರುವಾಗ ನಾವು ನೀತಿ ಉಂಟಾಗ್ತೀವಿ. ದೊಡ್ಡ ಕ್ರಿಯೆ ಮಾಡೋದು ಏನೋ ಅವಶ್ಯಕತೆ ಇಲ್ಲ, ಏನು ದೊಡ್ಡ ದಾನ ಧರ್ಮ ಮಾಡೋದು ಅವಶ್ಯಕತೆ ಇಲ್ಲ, ನಮ್ಮ ಮಕ್ಕಳನ್ನ ಹೋಗಿ ಬಲಿ ಕೊಡೋದು ಅವಶ್ಯಕತೆ ಇಲ್ಲ, ನಾನೂ ಬಲಿ ಆಗೋದು ಅವಶ್ಯಕತೆ ಇಲ್ಲ. ನಾವು ಖಾಲಿ ನಮ್ಮ ನಂಬಿಕೆಯನ್ನು ಸ್ವಲ್ಪ ಪರೀಕ್ಷೆ ಮಾಡಿ ಆ ಕ್ರಿಸ್ತನ ನಂಬಿಕೆಗೆ ಹಾಕಿ ನೋಡುವಂಥರಾಗಿರ್ಬೇಕು. ಯಾವಾಗ ಕ್ರಿಸ್ತನ ನಂಬಿಕೆ ಬೈಬಲಿನ ಪ್ರಕಾರ ಏನು ಹೇಳ್ತದೆ ಅಂತ ನೋಡುವಾಗ ನಮ್ಮ ನಂಬಿಕೆ ಅದನ್ನು ಸರಿ ಇಲ್ಲ ಅಂದರೆ, ಅದು ಅಪನಂಬಿಕೆ ಆದರೆ ಅದನ್ನು ಬಿಟ್ಟು ನಾವು ಕ್ರಿಸ್ತನ ನಂಬಿಕೆ ದೃಢವಾಗಿ ವಾಕ್ಯದ ಪ್ರಕಾರ ಹೋಗುವಾಗಿದ್ದಾಗ ಅದು ನಮ್ಮ ಕ್ರಿಯೆಗೆ ಟಚ್ ಆಗಿದೆ, ಅದು ನಾವು ನೀತಿವಂತರಾಗಿ ಮಾರ್ಪಡಿಸಿದ್ದೀವಿ. ಕ್ರಿಸ್ತನು ಮಾಡಿದೆಲ್ಲ ನಮಗೆ, ಅಬ್ರಹಾಮನಿಗೆ ಕೊಟ್ಟಂತೆ ಎಲ್ಲ ಆಶೀರ್ವಾದಗಳು ವಾಗ್ದಾನಗಳು ಕ್ರಿಸ್ತನೊಂದಿಗೆ ನಮಗೆ ಸೇರ್ತದೆ. ಆ ಶಿಲುಬೆ ಮೇಲೆ ಯೇಸು ಕ್ರಿಸ್ತನು ಮಾಡಿದ್ದನ್ನು ನಾವು ನಂಬುವಾಗ ಅದು ನಮ್ಮೊಳಗೆ ಸೇರಿಕೊಳ್ಳುವಂಥದ್ದಾಗಿದೆ, ನಾವು ನೀತಿವಂತರಾಗಿ ಮಾರ್ಪಡ್ತೇವೆ. ಹಾಗಾಗಿ ನಾವು ಈ ಯಾಕೋಬನ ಪತ್ರಿಕೆಯಲ್ಲಿ ತುಂಬ ಜನರು ತುಂಬ ರೀತಿಯಲ್ಲಿ ಬೋಧನೆ ಕೊಡ್ತಾನೆ, ಅದನ್ನು ಪರೀಕ್ಷೆ ಮಾಡಿ ಹೋಗುವಂಥದ್ದಾಗಿದೆ. ಕ್ರಿಯೆ ಅಂದ್ಕೂಡೆ ನಾವು ಎಲ್ಲ ಕ್ರಿಯೆಗಳನ್ನು ಮಾಡಿ ಹೋಗುವಂಥವ್ರು. ಅಂಥ ನೀತಿವಂತರಾಗಲಿಕ್ಕೆ ನಾವು ಸಾಧ್ಯನಾ? ಕ್ರಿಯೆಗಳನ್ನು ಮಾಡಿ? ಹಾಗಾದರೆ ಕ್ರಿಸ್ತನು ಬಂದಿದ್ದು ವ್ಯರ್ಥವಾಗಿ ನಮಗೆ ಮಾರ್ಪಡಿಸ್ತದೆ. ಅದಕ್ಕಾಗಿ ಯೇಸು ಕ್ರಿಸ್ತನು ನಮಗೋಸ್ಕರ ಒಂದೇ ಸಲ ದೇಹ ಸಮರ್ಪಣೆ ಮಾಡಿದ್ರಿಂದ ನಾವು ಪರಿಶುದ್ಧರಾದ್ವಿ, ನೀತಿವಂತರಾದ್ವಿ. ಅದಕ್ಕಾಗಿ ನಾವು ನೀತಿವಂತರು, ದೇವರ ಮಕ್ಕಳು, ದೇವರ ಸಂಸ್ಥಾನದವರು ಅಂತ ದೇವರ ವಾಕ್ಯ. ಯಾಕಂದರೆ ಅವನು ಮಾಡಿದ್ದನ್ನು ನಾವು ನಂಬುವುದರಿಂದ. ಅದಕ್ಕಾಗಿ ಶರೀರ ಸಂಬಂಧವಾಗಿ ನಾವು ಯಾವುದನ್ನು ಯೋಚನೆ ಮಾಡದೆ, ಹಳೆಯ ಒಡಂಬಡಿಕೆ ಶರೀರ ಸಂಬಂಧವಾದದ್ದು, ಹೊಸ ಒಡಂಬಡಿಕೆ ಕ್ರಿಸ್ತನ ನಂತರ ಬಂದಿದ್ದು ಆತ್ಮಿಕ ಸಂಬಂಧವಾಗಿದೆ. ದೇವರಿಗೆ ನಮ್ಮ ಶರೀರದ ಮೇಲೆ ಯಾವುದು ಧ್ಯಾನ ಇಲ್ಲ. ನಮ್ಮ ಒಳ್ಳೆ ಕಾರ್ಯಗಳು ಅವನು ನೋಡುವಂತನಲ್ಲ, ನಮ್ಮ ಆತ್ಮಿಕ ಆ ಜೀವನದ ಬಗ್ಗೆ ಅವನು ನೋಡೋನಾಗಿದ್ದಾನೆ. ಆ ನಂಬಿಕೆಯಿಂದ ನಾವು ಎಷ್ಟು ಮಟ್ಟಿಗೆ ಇದ್ದೀವಿ ಅನ್ನೋದನ್ನು, ಆತನು ಕೊಟ್ಟಂಥ ನಂಬಿಕೆಯಲ್ಲಿ ನಾವು ಇನ್ನು ಹೆಚ್ಚಾದ ರೀತಿಯಲ್ಲಿ ಹೇಗೆ ಅದನ್ನು ಮುಂದುವರಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ, ಆತನ ಕ್ರಿಯೆನ ನಾವು ಹೇಗೆ ತೆಗೆದುಕೊಳ್ತಾ ಇದ್ದೀವಿ ಎಂಬುದನ್ನು. ಇಲ್ಲ ನಮ್ಮ ಕ್ರಿಯೆಗಳಿಂದಲೇ ನಾವು ಏನನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದೀವ. ತುಂಬ ಜನ ವಿಶ್ವಾಸಕ್ಕೆ ಪ್ರಯತ್ನ ಪಡ್ತಾಯಿದ್ದಾರೆ, ನಾನು ವಿಶ್ವಾಸ ಮಾಡ್ತೀನಿ, ನಾನು ವಿಶ್ವಾಸ. ನಮ್ಮ ಪ್ರಯತ್ನದಿಂದ ನಾವು ವಿಶ್ವಾಸಕ್ಕೆ ಬರಲಿಲ್ಲ. ಆತನು ಯಾರು ತಂದೆಯನ್ನು ಕರೆದಾನ ಅವರು ಮಾತ್ರ ಕ್ರಿಸ್ತನಲ್ಲಿ ಬರೋರಾಗಿದ್ದಾರೆ. ಅದಕ್ಕಾಗಿ ನಾವೆಲ್ಲರೂ ಎಚ್ಚರವಾಗಿ ತೆಗೆದುಕೊಂಡು, ತುಂಬ ಜನ ಒಂದು ವಾಕ್ಯನ ಹಿಡ್ಕೊಂಡು ಬೋಧನೆ ಕೊಡೋರಿದ್ದಾರೆ, ಆದರೆ ನಾವಾದರೂ ಅದನ್ನು ಪರಿಶೋಧಿಸಿ ಸರಿಯಾದ ರೀತಿಯಲ್ಲಿ ತೆಗೆದುಕೊಂಡವರು ಹೋಗೋರಾಗಿರ್ಬೇಕು. ನಾನು ಪದೇ ಪದೇ ಹೇಳ್ತೀನಿ, ಪರಿಶೋಧಿಸ್ರಿ ಅಂತ. ಯಾಕಂದರೆ ಇದು ಪ್ರಾಮುಖ್ಯ ಅಂಶವಾಗಿದೆ, ಪರಿಶೋಧಿಸುವುದು. ಎಷ್ಟು ನಾವು ಪರಿಶೋಧಿಸಿದ ಸೇವಕರ ಬೋಧನೆಯನ್ನು ಅಷ್ಟು ಕಡಿಮೆಯಾಗಿದೆ. ಯಾಕಂದರೆ ನಮಗೆ ಅಷ್ಟು ಕಠಿಣವಾದ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಆದರೆ ನಮಗೆ ಒಳ್ಳೆಯ ಸ್ವಸ್ಥತೆ ಬೋಧನೆ ಕೇಳಲಿಕ್ಕೆ ಇನ್ನೂ ನಮಗೆ ಕಿವಿ ರೆಡಿ ಇಲ್ಲ. ಯಾಕಂದರೆ ನಾವು ಅದರಲ್ಲೇ ಮುಳುಗೋರಾಗಿದ್ದೀವಿ, ನಮ್ಗೆ ಅದೇ ಬೇಕಾಗಿದೆ. ಅಂಥವ್ರೇ ಬೋಧನೆ ಕೇಳಿ ಕೇಳಿ ಆ ಕಿವಿ ಅಪ್ಪಗಟ್ಟೋಗಿದೆ. ಅದನ್ನು ಶುದ್ಧಪಡಿಸ್ಕೊಳವ, ಅದನ್ನು ಸ್ವಲ್ಪ ಕ್ಲೀನ್ ಮಾಡೋಣ, ನೋಡೋಣ, ಸತ್ಯವನ್ನು ನಾವು ಸ್ವಲ್ಪ ಕೇಳಲಿಕ್ಕೆ, ಪರಿಶೋಧಿಸಲಿಕ್ಕೆ ಪ್ರಯತ್ನ ಪಡೋಣ. ಅದರಿಂದ ನಾವು ಹೆಚ್ಚಾದ ಅರ್ಥಪೂರ್ವಕವಾಗಿ ಹೋಗಲಿಕ್ಕೆ ಸಹಾಯವಾಗ್ತದೆ. ಹಾಗಾಗಿ ನಾವರ್ತೆ ಈ ಒಂದು ತಲೆಬರ ಹೆಡ್ಲೈನನ್ನು ನೋಡಿ ಓದುವಂಥರಾಗಿರಬೇಡಿ. ಹೊಸ ಒಡಂಬಡಿಕೆ ಅಂದ್ಕೊಳ್ಳಿ ನಮಗೆ ಮತ್ತಾಯದಿಂದ ಅಂತ ತಿಳ್ಕೊಳ್ತೀವಿ ನಾವು ಅಲ್ಲ. ಹೊಸ ಒಡಂಬಡಿಕೆ ಓದಂದರೆ ಮತ್ತಾಯ ಸ್ಟಾರ್ಟ್ ಮಾಡಿಬಿಡ್ತೀವಿ. ಮತ್ತಾಯ, ಲೂಕ, ಯೇಸು ಕ್ರಿಸ್ತನು ಹೊಸ ಒಡಂಬಡಿಕೆ ಅಂತ ತಿಳ್ಕೊಂಡ್ಬಿಟ್ಟು ಬಂದ್ಬಿಡಿ. ಇಲ್ಲ, ಆ ರೀತಿ ಅಲ್ಲ. ಮರಣ, ಅವನ ರಕ್ತ ಸುರಿಸೋದ್ರಿಂದ ನಮಗೆ ಹೊಸ ಒಡಂಬಡಿಕೆ ಉಂಟಾಯಿತು. ಅಲ್ಲಿಂದ ನಾವು ಪ್ರಾರಂಭ ಮಾಡೋಣ. ನಾವು ಹೊಸ ಒಡಂಬಡಿಕೆಯ ಮಕ್ಕಳು. ಎಲ್ಲಿಂದ ಅವನ ರಕ್ತವನ್ನು ಸುರಿಸಿ ನಮಗೆ ಶುದ್ಧ ಮಾಡಿದ್ದಾನೆ, ಅಲ್ಲಿಂದ ನಾವು ಹೊಸ ಒಡಂಬಡಿಕೆಯ ಮಕ್ಕಳಾಗಿದ್ದೀವಿ. ಯಾರು ಕ್ರಿಸ್ತನಲ್ಲಿಲ್ಲ, ಅಪನಂಬಿಕೆಯಲ್ಲಿದೆ, ಅವರು ಹಳೆಯ ಒಡಂಬಡಿಕೆ ಜೀವನದಲ್ಲಿದ್ದರೆ ಅವರು ಹಳೆಯ ರೀತಿಯಲ್ಲಿ ಇನ್ನೂ ಇರುವವರಾಗಿದ್ದಾರೆ. ಏನಾದರೂ ಇದ್ರೂ ಸಹಿತ ನೀವು ಕೇಳ್ಬೋದು. ಇದನ್ನು ಸಹಿತ ಪರಿಶೋಧಿಸ್ರಿ. ನಾ ಹೇಳಿದೆ ಸತ್ಯ ಅಂತ ನಾನು ಹೇಳ್ತಾ ಇಲ್ಲ, ಪರಿಶೋಧಿಸಿ. ಖಾಲಿ ನಾವು ಇಷ್ಟು ಹೇಳಲಿಕ್ಕೆ ಸಾಧ್ಯ, ನಾನೇ ಸತ್ಯ ಅಂತೇಳಿ. ಎಲ್ಲರೂ ನಾನೇ ಸತ್ಯ ಅಂತ ಹೇಳೋರಿದ್ದಾರೆ. ನಾ ಹೇಳಲ್ಲ ನಾನೇ ಸತ್ಯ ಅಂತ. ನೀವು ಹುಡುಕ್ರಿ, ನಿಮ್ಮ ಸತ್ಯ ನಿಮ್ಮ ಕೈಯಲ್ಲಿದೆ ಬೈಬಲ್ನಲ್ಲಿ. ಅದನ್ನು ಹುಡುಕುವಾಗ ಅದು ನಿಮ್ಮೊಳಗೆ ಬರುವಂಥದ್ದು. ಹಾಗೆ ಸತ್ಯ ನಿಮ್ಮ ಬರ್ತದೆ, ತಿಳಿದುಕೊಳ್ಳಿರಿ. ಸತ್ಯ ನಿಮ್ಮನ್ನು ಬಿಡುಗಡೆ ಕೊಡೋದು. ತಿಳಿದುಕೊಳ್ಳದೆ ನಾವು ಸತ್ಯ ಸಹಿತ ಒಳಗೆ ತಗೊಳ್ಳೋಕ್ಕೆ ಅಸಾಧ್ಯವಾಗಿದೆ. ಅದಕ್ಕೆ ಇದನ್ನು ಸಹಿತ ಪರಿಶೋಧಿಸ್ರಿ. ನಾನು ಮಾತಾಡಿದ್ದೇನೆ, ಅದನ್ನು ಸಹಿತ ನೀವು ಕೇಳ್ಬೋದು ನನಗೆ. ನಾನು ಸಹಿತ ಅದರ ಬಗ್ಗೆ ಉತ್ತರ ಕೊಡ್ತೀನಿ. ಹೇಗೆ ನಾನು ಬೇರೆಯವರಿಗೆ ಕೇಳೋ ಅಂತೀನಿ, ನನಗೂ ಸಹಿತ ನಿಮಗೆ ಕೇಳಲಿಕ್ಕೆ ಹಾಕ್ಕೊಂಡು, ಅದು ತಿಳುವಳಿಕೆ ತೆಗೆದುಕೊಳ್ಳಿಗೋಸ್ಕರ ಮಾತ್ರ ಕೇಳಿ. ಸುಮ್ಮನೆ ಅಡಾಬಿಡಿ. ಸುಮಾರು ಜನ ಅದು ಏನೋ ಒಂದು ಟೈಮ್ ಪಾಸ್ ಮಾಡಲಿಕ್ಕಾಗಲಿ, ಇಲ್ಲ ಇವನಿಗೆ ಹಿಡಿದು ಏನೋ ಮಾಡಿ, ಅದೆಲ್ಲ ಅವಶ್ಯಕತೆ ಇಲ್ಲ. ಒಬ್ಬರ ಪ್ರಶ್ನೆಯಿಂದಲೇ ನಮ್ಗೆ ಗೊತ್ತಾಗ್ತದೆ ಅವನು ತೆಗೆದುಕೊಳ್ಳಲಿಕ್ಕೆ ಪ್ರಶ್ನೆ ಮಾಡ್ತಾ ಇದ್ದಾನೋ ಇಲ್ಲ ಹೀಗೆ ಸುಮ್ಮನೆ ಅಂತ ಗೊತ್ತಾಗ್ತದೆ. ಅದಕ್ಕಾಗಿ ನನ್ನನ್ನು ಸಹಿತ ನೀವು ಪ್ರಶ್ನೆ ಮಾಡಲಿಕ್ಕೆ
ಒಪ್ಪಿಗೆಯನ್ನು ಕೊಡ್ತೀವಿ. ದೇವ್ರ ನಾಮಕ್ಕೆ ಸ್ತೋತ್ರವಾಗಿ.